ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಸ್ನೇಹ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಟೇಸ್ಟಿ ಸ್ಟಾಪ್ಸ್. ಸೊ ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಬೆಂಗಳೂರಿನಲ್ಲಿ ಇನ್ನೊಂದು ಕೇಕ್ ಶೋಗೆ ಬಂದಿದ್ದೀವಿ. ಈ ಕೇಕ್ ಶೋ ಬಂದು ಮಿಲ್ಕಿ ಮಿಸ್ಟ್ ಕಡೆಯಿಂದ ಮಾಡಿರೋದು. ಸೊ ಇದು ಎಲ್ಲಿ ನಡೀತಿದೆ ಅಂದರೆ JP ನಗರ್ನಲ್ಲಿರೋ ಶುಭ್ ರಾಯಲ್ ಕನ್ವೆನ್ಷನ್ ಹಾಲ್ನಲ್ಲಿ ನಡೀತಿದೆ. ಡೀಟೇಲ್ ಆಗಿ ತೋರಿಸ್ತೀನಿ ಯಾವ್ದ್ಯಾವ್ದು ರೀತಿಯ ಕೇಕ್ಸ್ನ ಮಾಡಿದಾರಂತ, ಬನ್ನಿ. ಸೊ ಈ ಬೆಂಗಳೂರು ಕೇಕ್ ಶೋ ಬಂದು JP ನಗರ್ನಲ್ಲಿ ನಡೀತಿರೋದ್ರಿಂದ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಬಂದು ಎಳಚೇನಹಳ್ಳಿ ಮೆಟ್ರೋ ಸ್ಟೇಷನ್. ಅಲ್ಲಿಂದ ನೀವು ಆಟೋ ತೊಗೊಂಡು ಬರ್ಬೋದು. ಇದು ಡಿಸೆಂಬರ್ 24ರಿಂದ ನೆಕ್ಸ್ಟ್ ಇಯರ್ Jan 4th ತನಕ ಡೈಲಿ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ನಡೆಯುತ್ತೆ. ಒಬ್ಬರಿಗೆ ಎಂಟ್ರಿ ಫೀಸ್ ಬಂದು 60 ರೂಪಾಯಿ. ಹಾಗೆ 5 ವರ್ಷದ ಕೆಳಗಿನ ಮಕ್ಕಳಿಗೆ ಫ್ರೀ ಎಂಟ್ರಿ ಇರುತ್ತೆ. ಸೊ JP ನಗರ್ನಲ್ಲಿ ನಡೀತಿರೋ ಈ ಬೆಂಗಳೂರು ಕೇಕ್ ಶೋನ ಓಪನಿಂಗ್ಗೆ ರಕ್ಷಿತಾ ಮ್ಯಾಮ್, ಪ್ರೇಮ್ ಸರ್ ಹಾಗೂ ಸಂಚಿತ್ ಸರ್ ಕೂಡ ಬಂದಿದ್ದರು. ಟೇಪ್ ಕಟಿಂಗಿಂದ ಸ್ಟಾರ್ಟ್ ಆಗಿ ಆಮೇಲೆ ಅವರೆಲ್ಲ ಕೇಕ್ಸ್ನ ನೋಡಿ ಲಾಸ್ಟ್ನಲ್ಲಿ ಪ್ರೆಸ್ ಮೀಟ್ ಕೂಡ ಇತ್ತು. ಸೊ ಬನ್ನಿ ಇವಾಗ ಎಲ್ಲ ಕೇಕ್ಸ್ನ ಡೀಟೇಲ್ ಆಗಿ ತೋರಿಸ್ತೀನಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಸ್ಟ್ ಇಲ್ಲಿ ಬಂದ ತಕ್ಷಣ ಫಸ್ಟ್ ಕೇಕ್ ಮಾಡೆಲ್ ಬಂದು ಜೀಸಸ್ ಕ್ರೈಸ್ಟ್ ಅವರ ಬಾರ್ನ್ ಆಗಿರೋ ಮೂಮೆಂಟು. ಸೊ ಇಲ್ಲಿ ನೀವು ನೋಡ್ಬೋದು ಜೀಸಸ್ ಕ್ರೈಸ್ಟು ಬಾರ್ನ್ ಆಗಿದ್ದ ಮೂಮೆಂಟ್ನ ಎಷ್ಟು ಬ್ಯೂಟಿಫುಲ್ ಆಗಿ ಕೇಕ್ ರೂಪದಲ್ಲಿ ತೋರಿಸಿದಾರಂತ. ಸೊ ನೀವು ನೋಡ್ಬೋದು ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದಾರಂತ. ಸೊ ಇಲ್ಲಿ ನೀವು ನೋಡಿದ್ರೆ ಸ್ಯಾಂಟಾ ಕ್ಲಾಸ್ನ ಮಾಡಿದ್ದಾರೆ, ತುಂಬ ಕ್ಯೂಟಾಗಿ ಬಂದಿದೆ ಅಲ್ವಾ. ಸೊ ಜೀಸಸ್ ಕ್ರೈಸ್ಟ್ ಆದಮೇಲೆ ಇಲ್ಲಿ ನೀವು ನೋಡ್ತಿರೋದು ನಮ್ಮ ಮೈಸೂರು ಮಹಾರಾಜ ಶ್ರೀ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಸ್ಟ್ಯಾಚುನ ಕೇಕ್ ರೂಪದಲ್ಲಿ ಮಾಡಿದ್ದಾರೆ. ಸೊ ಡೀಟೇಲಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸ್ವಾಡಿಂದ ಹಿಡಿದು ಡ್ರೆಸ್ಸು ಎಲ್ಲ ಅಷ್ಟೇ ಡೀಟೇಲಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಕೇಕ್ ಶೋನಲ್ಲಿ ನಮ್ಮ ಮೈಸೂರು ಥೀಮ್ನ ಜಾಸ್ತಿ ಮಾಡಿದ್ದಾರೆ. ಸೊ ನಾವು ನೆಕ್ಸ್ಟ್ ಇಲ್ಲಿ ನೋಡೋದು ಮೈಸೂರು ಪ್ಯಾಲೇಸ್ನ ಮಾಡಿದ್ದಾರೆ ಕೇಕ್ನಲ್ಲಿ. ಸೊ ಇದು ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಕ್ಲೀನಾಗಿ ತೋರ್ಸೋಕ್ಕಾಗ್ತಿಲ್ಲ, ನಾನು ಕ್ಲಿಪ್ ಹಾಕ್ತೀನಿ ಆಮೇಲೆ. ಸೊ ನೀವು ನೋಡಿದ್ರೆ ಇಲ್ಲಿ ಲೈಟ್ಸು ಕೂಡ ಹಾಕಿದ್ದಾರೆ. ಇಲ್ಲಿ ತುಂಬ ರಿಯಲಿಸ್ಟಿಕ್ಕಾಗಿ ಕಾಣಿಸಿದೆ. ಅಷ್ಟೇ ಅಲ್ಲ, ನೀವು ನೋಡಿದ್ರೆ ಮೈಸೂರು ಪ್ಯಾಲೇಸ್ ಡೀಟೇಲಿಂಗು ಅಷ್ಟೇ ತುಂಬಾ ನೀಟಾಗಿ ಮಾಡಿದ್ದಾರೆ ನೀವು ನೋಡಿದ್ರೆ. ಸೊ ನೀವು ಮೈಸೂರು ದಸರಾ ಟೈಮಲ್ಲಿ ಬಂದಾಗ ಲೈಟಿಂಗ್ ಹಾಕ್ತಾರಲ್ವ, ಹಂಗೆ ಕಾಣಿಸುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ತುಂಬಾ ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ ಮೈಸೂರು ಪ್ಯಾಲೇಸ್ನ ಕೇಕ್ನಲ್ಲಿ. ಸ್ಟೆಪ್ಸಿಂದ ಹಿಡಿದು ಲೈಟ್ಸು, ಎಂಟ್ರೆನ್ಸು ಅಷ್ಟೇ ತುಂಬಾ ಡೀಟೇಲಾಗಿ ಮಾಡಿದ್ದಾರೆ. ಸೊ ಬನ್ನಿ ನೆಕ್ಸ್ಟ್ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಮೈಸೂರು ಪ್ಯಾಲೇಸ್ ಆದಮೇಲೆ ಇಲ್ಲಿ ಫಸ್ಟ್ ನೀವು ನೋಡೋದೆ ನಮ್ಮ KRS ಡ್ಯಾಮ್ನ ನೋಡಿ. KRS ಡ್ಯಾಮು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ವಾಟರ್ ವೇವ್ಸು, ಡ್ಯಾಮಿಂದ ಆಚೆ ನೀರು ಬರ್ತಾ ಇರೋ ಥರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಂತ. ಪೇಷನ್ಸ್ ಇರಬೇಕು ಮಾಡೋರಿಗೆ. ಸೊ ಇದು ಬಂದು HAL ಬಿಲ್ಡಿಂಗು ನೀವು ನೋಡ್ಬೋದು. ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದು ಈ ಕೇಕ್ ಶೋನ ವಿಸಿಟ್ ಮಾಡಿ. ಸೊ ಇದು ಬಂದು ಮೈಸೂರಿನ ಕ್ಲಾಕ್ ಟವರ್. ಸೊ ನೀವು ಮೈಸೂರಿಗೆ ಬಂದಾಗ ಸರ್ಕಲಲ್ಲಿ ನೋಡಿರ್ತೀರ ಕ್ಲಾಕ್ ಟವರ್ನ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ, ರಿಯಲಿಸ್ಟಿಕ್ ಆಗೂ ಇದೆ. ಸೊ ನೀವಿಲ್ಲಿ ನೋಡಿದ್ರೆ ಕನ್ನಡ ನಂಬರ್ಸ್ನ ಯೂಸ್ ಮಾಡಿದ್ದಾರೆ. ಸೊ ನಮ್ಮ ಕ್ಲಾಕ್ ಟವರ್ ಆದಮೇಲೆ ಇಲ್ಲಿ ಮ್ಯೂಸಿಕ್ಗೆ ಡೆಡಿಕೇಟ್ ಆಗಿರೋ ಕೇಕ್ ಮಾಡೆಲ್ಸ್ನ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಗಿಟಾರಿಂದ ಹಿಡಿದು ತಬಲಾ, ಫ್ಲೂಟು, ಹಾರ್ಮೋನಿಯಂ ಎಲ್ಲ ಮಾಡಿದ್ದಾರೆ. ನೋಡಿ ಗಿಟಾರು ಅಷ್ಟೇ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಫಸ್ಟ್ ನೋಡಿದ ತಕ್ಷಣವೇ ಅನಿಸೋದು ರಿಯಲ್ ಅಥವಾ ಕೇಕಾ ಅಂತ ಕನ್ಫ್ಯೂಸ್ ಆಗುತ್ತೆ. ರಿಯಲಿಸ್ಟಿಕ್ ಆಗಿ ರಿಯಲ್ ಇನ್ಸ್ಟ್ರೂಮೆಂಟ್ ಥರನೇ ಕಾಣಿಸ್ತಿದೆ, ಕೇಕ್ ಅಂತಾನೆ ಅನಿಸ್ತಾ ಇಲ್ಲ. ಸೊ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆದ ತಕ್ಷಣ ನೆಕ್ಸ್ಟ್ ಬರೋದೇ ನಮ್ಮ IPL ಕಪ್. ಸೊ ಎವ್ರಿ RCB ಫ್ಯಾನ್ ಇದನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ. ಸೊ IPL ಕಪ್ ಆದಮೇಲೆ ಇಲ್ಲಿ ನೀವು ನೋಡ್ತಿರೋದು ಅಂಬಾರಿನ, ಆನೆ, ಅಂಬಾರಿ ಎಲ್ಲ ನೀವು ನೋಡ್ಬೋದು. ಅಂಬಾರಿ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ 3 ಆನೆನೂ ಅಷ್ಟೇ ಚಿಕ್ಕದಾಗಿ ಕ್ಯೂಟಾಗಿ ಕಾಣಿಸ್ತಿದೆ. ಸೊ ಯಾರೇ ಬಂದು ನೋಡಿದ್ರೂ ತುಂಬಾ ಖುಷಿ ಪಡ್ತಾರೆ, ಯಾಕಂದರೆ ನಮ್ಮ ಮೈಸೂರನ್ನ ಅಷ್ಟು ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಕ್ಸ್ನಲ್ಲಿ. ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಪೇಂಟಿಂಗ್ಸ್ನ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಬಂದು ನೋಡಿದ್ರೆ ರಾಧಾಕೃಷ್ಣ ಬಣ್ಣದಿಂದ ಆಡ್ತಿರೋದು.
ಸೊ ಇದು ಬಂದು ಹೋಲಿ ಥೀಮಲ್ಲಿ ಮಾಡಿದ್ದಾರೆ. ಕಲರ್ಸ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸೊ ರಾಧಾಕೃಷ್ಣ ಆದಮೇಲೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಡ್ಡಿಂಗ್ ಕೇಕ್ಸ್ನ ಮಾಡಿದ್ದಾರೆ, ತೋರಿಸ್ತೀನಿ. ಸೊ ಇಲ್ಲಿ ಫಸ್ಟ್ ಬಂದು ವೈಟ್ ಆ್ಯಂಡ್ ಬ್ಲೂ ಥೀಮಲ್ಲಿ ಮಾಡಿದ್ದಾರೆ ಫ್ಲವರ್ಸ್ ಜೊತೆ. ಇಲ್ಲಿ ನೆಕ್ಸ್ಟು ಪಿಂಕ್ ವೆಡ್ಡಿಂಗ್ ಕೇಕ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ವೈಟ್ ಮತ್ತು ಇಲ್ಲಿ ವೈಟ್ ಆ್ಯಂಡ್ ಆರೆಂಜ್ ಕೇಕ್ನ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಂದು ಆ್ಯನಿಮೆ ಫಿಗರ್ಸ್ ಜೊತೆ ಕಾರ್ಟೂನ್ಸ್ನ ಇಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಿರೋದು ಎಲ್ಲ ಆ್ಯನಿಮೆ ಫಿಗರ್ಸ್ನ ಇಟ್ಟಿದ್ದಾರೆ. ಸೊ ನೀವು ಕಮೆಂಟ್ ಮಾಡಿ ನಿಮ್ಗೆ ಯಾವ್ದು ಆ್ಯನಿಮೆ ಫಿಗರ್ಸ್ ಮತ್ತು ಕಾರ್ಟೂನ್ಸ್ ಗೊತ್ತಿದೆ ಅಂತ. ಸೊ ಆ್ಯನಿಮೆ ಫಿಗರ್ಸ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಇರೋದು ನಮ್ಮ ಕಾಂತಾರ ಥೀಮಲ್ಲಿ ನೋಡಿ, ಎಷ್ಟು ರಿಯಲಿಸ್ಟಿಕ್ ಆಗಿ ತುಂಬಾ ಡಿವೈನ್ಫುಲ್ ಆಗಿದೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ ಡೀಟೇಲಿಂಗು ಅಷ್ಟೇ, ಆರ್ನಮೆಂಟ್ಸಿಂದ ಹಿಡಿದು ಫ್ಲವರ್ಸು ಎಲ್ಲನೂ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಅಂದರೆ ಇಲ್ಲಿ ಕಣ್ಗಳು ಅಂತೂ ತುಂಬಾ ರಿಯಲಿಸ್ಟಿಕ್ ಆಗಿದೆ. ನೀವು ನೋಡ್ತಿದ್ರೆ ಅವರು ಡೈರೆಕ್ಟ್ ಯಾರೋ ನಿಜ ನಿಂತ್ಕೊಂಡಿರೋ ಥರ ರಿಯಲಿಸ್ಟಿಕ್ ತುಂಬಾ ರಿಯಲ್ ಆಗಿ ಬಂದಿದೆ. ಇದರಲ್ಲೂ ಅಷ್ಟೇ ಕಣ್ಗಳು ತುಂಬಾ ಚೆನ್ನಾಗಿ ಕೇಕ್ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ನೋಡಿ, ತುಂಬಾ ಡಿವೈನ್ಫುಲ್ಲಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ದೈವನೂ ಕೂಡ ಇಟ್ಟಿದ್ದಾರೆ. ಸೊ ನೀವು ಕಾಂತಾರ 1 ನೋಡಿದರೆ ಗೊತ್ತಾಗತ್ತೆ. ಸೊ ಹಾಗೆ ನಮ್ಮ ಈ ಕಾಂತಾರ ಥೀಮ್ ಆದಮೇಲೆ ಇಲ್ಲಿ ಮೈಸೂರು ಝೂನ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಲ್ಲಿ ಫಸ್ಟ್ ನೀವು ನೋಡೋದಾದರೆ ಜಿರಾಫ್ ಇದೆ ನೋಡಿ. ತುಂಬಾ ಆ್ಯನಿಮಲ್ಸು ಅಷ್ಟೇ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಈ ಕೇಕ್ ಆರ್ಟಿಸ್ಟ್ಗಳಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಯಾಕಂದರೆ ಅವ್ರ ಹಾರ್ಡ್ ವರ್ಕ್ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ನೀವು ನೋಡಿದ್ರೆ ಕರಡಿ ಇದೆ. ಇದೂ ಅಷ್ಟೇ, ನೀವು ನೋಡಿದ್ರೆ ಕೇಕ್ ಅಂತಲೇ ಅನಿಸಲ್ಲ. ಫಸ್ಟು ಕಣ್ಣಿಂದ ಹಿಡಿದು ಟೀತ್ವರೆಗೂ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಜಿಂಕೆ ಇದೆ, ಒಂದು ದೊಡ್ಡ ಜಿಂಕೆ ಹಾಗೆ ಮರಿ ಜಿಂಕೆ. ಕೇಕ್ ಯಾರ್ಯಾರು ಮಾಡಿದಾರೋ ಕೇಕ್ ಆರ್ಟಿಸ್ಟ್ಗಳು ಎಷ್ಟು ನೀಟಾಗಿರೋ ಫಿನಿಶಿಂಗ್ನ ಕೊಟ್ಟಿದ್ದಾರೆ ಅಂದರೆ ಕಣ್ಣುಗಳು ಅಷ್ಟೇ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿದೆ. ಇಲ್ಲಿ ಲಾಸ್ಟಲ್ಲಿ ನಮ್ಮ ಹುಲಿ ಇದೆ, ಇದೂ ಅಷ್ಟೇ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿದೆ. ನೀವು ಕೂಡ ಈ ಕೇಕ್ ಶೋಗೆ ಬರ್ತಿದ್ದೀರಾ ಅಂದರೆ ಮಾರ್ನಿಂಗಲ್ಲಿ ಬರೋ ಟ್ರೈ ಮಾಡಿ, ಯಾಕಂದರೆ ತುಂಬಾ ಕಮ್ಮಿ ಜನ ಇರ್ತಾರೆ. ಹಾಗೆ ಇಲ್ಲಿ ಶಾಪಿಂಗ್ ಸ್ಟಾಲ್ಸ್ ಜೊತೆ ಸಾಕಷ್ಟು ಫುಡ್ ಸ್ಟಾಲ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನೋಡಿದ್ರಲ್ವ ಈ ವಿಡಿಯೋ ಎಷ್ಟು ಬ್ಯೂಟಿಫುಲ್ ಆಗಿರೋ ಕೇಕ್ಸ್ನ ಮಾಡಿದಾರಂತ. ಸೊ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದು ಈ ಬೆಂಗಳೂರು ಕೇಕ್ ಶೋನ ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋನ ಅವ್ರ ಜೊತೆ ತಪ್ಪದೇ ಶೇರ್ ಮಾಡಿ. ಇದೇ ರೀತಿನ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Please like, share.